ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಪರಂಪರೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ. ಅಮಾವಾಸ್ಯೆ ದಿನ ನಿಮಗೆ ಮಾಟ ಮಂತ್ರ ಆಗಿದೆಯಾ? ಈ ಲಕ್ಷಣಗಳನ್ನು ತಪ್ಪದೆ ಗಮನಿಸಿ ಸ್ನೇಹಿತರೆ. ಈ ವಿಡಿಯೋ ಅರ್ಥ ಆಗ್ಬೇಕಂದ್ರೆ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ಒಂದೇ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ದಯವಿಟ್ಟು ಮರಿಬೇಡಿ ಸ್ನೇಹಿತರೆ. ಅಮಾವಾಸ್ಯೆ ದಿನವನ್ನು ನಮ್ಮ ಸಂಪ್ರದಾಯದಲ್ಲಿ ತುಂಬಾ ವಿಶೇಷ ದಿನ ಎಂದು ಹೇಳುತ್ತಾರೆ. ಈ ದಿನದಲ್ಲಿ ಶಕ್ತಿಗಳು, ಆತ್ಮಗಳು ಮತ್ತು ನಕಾರಾತ್ಮಕ ಎನರ್ಜಿ ಹೆಚ್ಚು ಸಕ್ರಿಯವಾಗಿರುತ್ತವೆ. ಅದರ ಕಾರಣದಿಂದ ಕೆಲವರು ಈ ದಿನವನ್ನು ದುರುಪಯೋಗ ಪಡಿಸಿಕೊಂಡು ಮಾಟ ಮಂತ್ರ ಮಾಡುತ್ತಾರೆ. ಹಾಗಾದರೆ ನಮಗೆ ಮಾಟ ಮಂತ್ರ ಆಗಿದೆಯೇ ಇಲ್ಲವೇ ಎಂದು ಹೇಗೆ ತಿಳಿಯುವುದು? ಈ ವಿಡಿಯೋದಲ್ಲಿ ಅದರ ಸಂಪೂರ್ಣ ಮಾಹಿತಿ ನಿಮಗೆ ಸಿಗುತ್ತದೆ. ಮೊದಲ ಲಕ್ಷಣ ಎಂದರೆ ಮನಸ್ಸಿನಲ್ಲಿ ಅಸ್ವಸ್ಥತೆ ಕಾಣಿಸಿಕೊಳ್ಳುವುದು. ಯಾವುದೇ ಕಾರಣವಿಲ್ಲದೆ ಭಯ, ಆತಂಕ, ದುಃಖ ಹೆಚ್ಚಾಗುತ್ತದೆ. ಹೃದಯದಲ್ಲಿ ಏನೋ ಒತ್ತಡದ ಅನುಭವ ಆಗುತ್ತದೆ. ಅಮಾವಾಸ್ಯೆ ದಿನ ಈ ರೀತಿಯ ಭಾವನೆಗಳು ಹೆಚ್ಚು ಆಗುತ್ತವೆ. ಇದು ಒಂದು ಮುಖ್ಯ ಸೂಚನೆ ಆಗಿರಬಹುದು. ಎರಡನೇ ಲಕ್ಷಣ ಏನೆಂದರೆ ನಿದ್ರೆ ಸರಿಯಾಗಿ ಬರದೇ ಇರುವುದು. ರಾತ್ರಿ ಸಮಯದಲ್ಲಿ ಭಯಾನಕ ಕನಸುಗಳು ಕಾಣಿಸಿಕೊಳ್ಳುತ್ತವೆ. ಯಾರೋ ಹಿಂಬಾಲಿಸುತ್ತಿದ್ದಾರೆ ಎಂಬ ಭಾವನೆ ಬರುತ್ತದೆ. ಎದ್ದು ಕುಳಿತಾಗ ದೇಹದಲ್ಲಿ ಭಯ ಮತ್ತು ಬೆವರು ಕಾಣಿಸುತ್ತದೆ. ಇದು ಕೂಡ ನಕಾರಾತ್ಮಕ ಶಕ್ತಿಯ ಪ್ರಭಾವ ಆಗಿರಬಹುದು. ಮೂರನೇ ಲಕ್ಷಣ ಎಂದರೆ ಮನೆಯಲ್ಲಿಯೇ ವಿಚಿತ್ರ ಘಟನೆಗಳು ನಡೆಯುವುದು. ಹಠಾತ್ ದೀಪಗಳು ಆಫ್ ಆಗುವುದು ಅಥವಾ ಒತ್ತುವುದು. ಯಾವುದೇ ಕಾರಣವಿಲ್ಲದೆ ವಸ್ತುಗಳು ಕೆಳಗೆ ಬೀಳುವುದು. ಅಸಾಮಾನ್ಯ ಶಬ್ದಗಳು ಕೇಳಿಸುವುದು. ಇವುಗಳೆಲ್ಲ ಮಾಟ ಮಂತ್ರದ ಸೂಚನೆ ಆಗಿರಬಹುದು. ನಾಲ್ಕನೇ ಲಕ್ಷಣ ದೇಹದ ಆರೋಗ್ಯದಲ್ಲಿ ಬದಲಾವಣೆ. ಜ್ವರ, ತಲೆನೋವು, ದೇಹ ನೋವು ಕಾಣಿಸಿಕೊಳ್ಳುತ್ತದೆ. ಆಸ್ಪತ್ರೆಗೆ ಹೋದರೂ ಸ್ಪಷ್ಟ ಕಾರಣ ಸಿಗುವುದಿಲ್ಲ. ಔಷಧ ತೆಗೆದುಕೊಂಡರೂ ಶೀಘ್ರವಾಗಿ ಗುಣವಾಗುವುದಿಲ್ಲ. ಇದನ್ನು ಲಘುವಾಗಿ ತೆಗೆದುಕೊಳ್ಳಬೇಡಿ. ಐದನೇ ಲಕ್ಷಣ ಎಂದರೆ ಹಣಕಾಸಿನಲ್ಲಿ ಸಮಸ್ಯೆಗಳು. ಹಣ ಬರುತ್ತಿದ್ದರೂ ಉಳಿಯುವುದಿಲ್ಲ. ಅನಿರೀಕ್ಷಿತ ಖರ್ಚುಗಳು ಹೆಚ್ಚಾಗುತ್ತವೆ. ವ್ಯಾಪಾರದಲ್ಲಿ ನಷ್ಟ ಕಾಣಿಸುತ್ತದೆ. ಇದು ಕೂಡ ನಕಾರಾತ್ಮಕ ಶಕ್ತಿಯ ಪರಿಣಾಮ ಆಗಿರಬಹುದು. ಆರನೇ ಲಕ್ಷಣ ಎಂದರೆ ದೇವರ ಮೇಲೆ ನಂಬಿಕೆ ಕಡಿಮೆಯಾಗುವುದು. ಪೂಜೆ ಮಾಡಲು ಮನಸ್ಸು ಆಗುವುದಿಲ್ಲ. ದೇವಾಲಯಕ್ಕೆ ಹೋಗಲು ಆಸಕ್ತಿ ಕಾಣುವುದಿಲ್ಲ. ಪೂಜೆಯ ಸಮಯದಲ್ಲಿ ಅಸ್ವಸ್ಥತೆ ಕಾಣಿಸುತ್ತದೆ. ಇದು ಕೂಡ ಒಂದು ದೊಡ್ಡ ಸೂಚನೆ. ಏಳನೇ ಲಕ್ಷಣ ಎಂದರೆ ಸಂಬಂಧಗಳಲ್ಲಿ ಸಮಸ್ಯೆ. ಮನೆಯಲ್ಲಿ ಜಗಳಗಳು ಹೆಚ್ಚಾಗುತ್ತವೆ. ಸಣ್ಣ ವಿಷಯಕ್ಕೂ ದೊಡ್ಡ ಸಮಸ್ಯೆಗಳು ಉಂಟಾಗುತ್ತವೆ. ಪ್ರೀತಿ ಮತ್ತು ಒಗ್ಗಟ್ಟು ಕಡಿಮೆಯಾಗುತ್ತದೆ. ಇದು ಕೂಡ ಮಾಟ ಮಂತ್ರದ ಪರಿಣಾಮ ಆಗಿರಬಹುದು. ಎಂಟನೇ ಲಕ್ಷಣ ಎಂದರೆ ದುರ್ವಾಸನೆ. ಮನೆಯಲ್ಲಿ ಯಾವುದೇ ಕಾರಣವಿಲ್ಲದೆ ಕೆಟ್ಟ ವಾಸನೆ ಬರುತ್ತದೆ. ಕೆಲವು ಸಮಯಗಳಲ್ಲಿ ಮಾತ್ರ ಕಾಣಿಸುತ್ತದೆ. ಎಲ್ಲಿ ನೋಡಿದರೂ ಕಾರಣ ಸಿಗುವುದಿಲ್ಲ. ಇದು ಕೂಡ ಗಮನಿಸಬೇಕಾದ ಲಕ್ಷಣ. ಹಾಗಾದರೆ ಇದರಿಂದ ಹೇಗೆ ರಕ್ಷಣೆ ಪಡೆಯಬೇಕು? ಅಮಾವಾಸ್ಯೆ ದಿನ ದೇವರ ಪೂಜೆ ಮಾಡುವುದು ತುಂಬಾ ಮುಖ್ಯ. ಹನುಮಾನ್ ಅಥವಾ ದುರ್ಗಾ ಸ್ತೋತ್ರ ಪಠನೆ ಮಾಡಿ. ಮನೆಯಲ್ಲಿ ದೀಪ ಹಚ್ಚಿ, ಧೂಪವನ್ನು ಹಚ್ಚಿ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡಬಹುದು. ತುಳಸಿ ಗಿಡದ ಬಳಿ ದೀಪ ಹಚ್ಚುವುದು ಕೂಡ ಒಳ್ಳೆಯದು. ಗೋಮೂತ್ರ ಅಥವಾ ಗಂಗಾಜಲವನ್ನು ಮನೆಯಲ್ಲೆಲ್ಲ ಸಿಂಪಡಿಸಿ. ಇದು ಮನೆಯನ್ನು ಶುದ್ಧಗೊಳಿಸುತ್ತದೆ. ಪವಿತ್ರ ವಾತಾವರಣವನ್ನು ನಿರ್ಮಿಸುತ್ತದೆ. ಮಾಟ ಮಂತ್ರದ ಪ್ರಭಾವ ಕಡಿಮೆಯಾಗುತ್ತದೆ. ಮತ್ತೊಂದು ವಿಷಯ ಎಂದರೆ ನಿಮ್ಮ ಮನಸ್ಸು ಬಲವಾಗಿರಬೇಕು. ಭಯಪಡುವುದು ಸಮಸ್ಯೆಯನ್ನು ಹೆಚ್ಚಿಸುತ್ತದೆ. ಧೈರ್ಯ ಮತ್ತು ನಂಬಿಕೆ ನಿಮ್ಮ ದೊಡ್ಡ ಶಕ್ತಿ. ದೇವರ ಮೇಲೆ ಭಕ್ತಿ ಇಟ್ಟರೆ ಯಾವುದೇ ಕೆಟ್ಟ ಶಕ್ತಿ ನಿಮಗೆ ಹಾನಿ ಮಾಡಲಾರದು. ಇದು ಸಹ ನೆನಪಿಸಿಕೊಳ್ಳಿ. ಕೊನೆಯ ಒಂದು ಮಾತು, ಎಲ್ಲ ಸಮಸ್ಯೆಗಳು ಮಾಟ ಮಂತ್ರದಿಂದಲೇ ಬರುತ್ತವೆ ಎಂದು ಭಾವಿಸಬೇಡಿ. ಕೆಲವು ಸಮಸ್ಯೆಗಳು ನಮ್ಮ ಜೀವನದ ಭಾಗವಾಗಿರುತ್ತವೆ. ಆದರೆ ಮೇಲಿನ ಲಕ್ಷಣಗಳು ಒಂದೇ ಸಮಯದಲ್ಲಿ ಕಂಡು ಬಂದರೆ ಆಗ ಜಾಗ್ರತೆ ವಹಿಸುವುದು ಉತ್ತಮ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ದಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ದಯವಿಟ್ಟು ಮರಿಬೇಡಿ. ಈ ವಿಡಿಯೋ ಇಲ್ಲಿವರೆಗೂ ಕೇಳಿದಕ್ಕೆ, ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್.